ಒಂದು ಶೆಡ್ಡಿಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ವಲ್ಲ ನೀವು ಎಂತ ಜನಮನ. ನನ್ನ ಹೆಸರಿಟ್ರೆ ನಿಮಗೆ ಹೊಟ್ಟೆ ಉರಿತದೆ ಅಂದ್ರೆ ಅಧಿಕಾರಿಗಳು ಇಲ್ಲ ಬಟ್ಟಂಗಿಗಳು ಅವರ ಹೆಸರಿಟ್ಟು ಇಬ್ಬರು ಸುದ್ದಿಗೋಷ್ಠಿಯನ್ನು ನಾನು ನೋಡಿದೆ. ವೀಕ್ಷಕರೇ, ಈ ಹಿಂದೆ ನಟ ದರ್ಶನ್ ಅಂಡ್ ಗ್ಯಾಂಗ್ ದರ್ಶನ್ ಗೆಳತಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಬಂದು ಪೊಟ್ಟಣಗೆರೆ ಶೆಡ್ನಲ್ಲಿ ಟಾರ್ಚರ್ ಕೊಟ್ಟು ಜೀವವನ್ನೇ ತೆಗೆದ ವಿಷಯಕ್ಕೆ ಶೆಡ್ಡಿಗ್ ಬಾ ಅನ್ನೋ ಪದ ತುಂಬಾ ವೈರಲ್ ಆಗಿತ್ತು. ಮಾಡಿದ್ದಾರೆ ಅದಕ್ಕೆ ಇವನು ಕೇಳಿದ್ರು, ನಿಮ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಹೌದು, ನಮ್ಮ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡಕ್ಕೆ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾ ಬಿಲ್ಲೆ ಆಡೋಣ ಬಾ. ಇರ್ಲಿ ಬಾ, ಎಲ್ಲಿ ಬರ್ಲಿ, ಶೆಡ್ಡಿಗೆ ಬಾ, ಶೆಡ್ಡಿಗೆ ಹಾಕ, ಕುಂಟೆ ಬಿಲ್ಲೆ ಆಡಮು, ಶೆಡ್ಡಿಗೆ ಬಾ. ಒಂದು ಶೆಡ್ಡಿಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ವಲ್ಲ ನೀವು ಎಂತ ಜನಮನ. ಶೆಡ್ಡಿಗೆ ಬಾ, ಶೆಡ್ಡಲ್ಲಿ ಕುಂಟಾ ಬಿಲ್ಲೆ ಆಡೋಣ ಬಾ, ಶೆಡ್ಡಿಗೆ ಬಾ, ಕುಂಟಾ ಬಿಲ್ಲೆ ಆಡೋಣ ಬಾ. ಬಿಲ್ಲೆ ಆಡಮು, ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ. ಹೌದು ವೀಕ್ಷಕರೇ, ಈ ಶೆಡ್ಡಿಗ್ ಬಾ ಅನ್ನೋ ಪದ ಮತ್ತೆ ತುಮಕೂರಲ್ಲಿ ಮುನ್ನೆಲೆಗೆ ಬಂದು ನಿಂತಿದೆ. ಅಂದ್ರೆ ನಿನ್ನೆ ತುಮಕೂರಿನ ಹೃದಯ ಭಾಗದಲ್ಲಿರುವ ಮಹಾತ್ಮ ಗಾಂಧಿ ಸ್ಟೇಡಿಯಂನ ಮುಂಭಾಗದಲ್ಲಿರುವ ಒಳಾಂಗಣ ಕ್ರೀಡಾಂಗಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರಿಡಲು ಮುಂದಾದ ಜಿಲ್ಲಾಡಳಿತದ ಕ್ರಮದ ವಿರುದ್ಧ ಬಿಜೆಪಿಗರು ದೊಡ್ಡ ಮಟ್ಟದ ಹೋರಾಟದ ಧ್ವನಿಯನ್ನೇ ಮೊಳಗಿಸಿಬಿಟ್ಟಿದ್ರು. ಯಾವಾಗ ಈ ಹೆಸರು ಮುನ್ನೆಲೆಗೆ ಬಂತೋ ಮೊನ್ನೆ ಸಂಜೆ ವೇಳೆಗೆ ಬಿಜೆಪಿಗರು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಬಿಜೆಪಿಗರ ನಡುವೆ ನೂಕಾಟ ತಳ್ಳಾಟ ಕೂಡ ನಡೆದಿತ್ತು. ಇದಾದ ಮಾರನೇ ದಿನವೇ ಜಿಲ್ಲಾ ಬಿಜೆಪಿ ಘಟಕದ ಮಂದಿ ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದರು. ನಿನ್ನೆ ಏನು 14ನೇ ತಾರೀಕಿಂದ ಒಂದು ಒಲಿಂಪಿಕ್ಸ್
ತುಮಕೂರಿನಲ್ಲಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾಕೂಟವನ್ನು ಮಾನ್ಯ ಪರಮೇಶ್ವರ್ ಸಾಹೇಬರು ವಹಿಸ್ಕೊಂಡು ಇಲ್ಲಿ ತಂದು ಮಾಡ್ತಿದ್ರು. ಅದು ಪೂರ್ವಕವಾಗಿ ಇವತ್ತೊಂದು ಏನೋ ಒಂದು PPT ಪ್ರೆಸೆಂಟೇಷನ್ ಥರ ಏನೋ ಒಂದು ಮಾಡಿದ್ದಾರೆ. ಆದರೆ ನಿನ್ನೆ ಒಂದು ಮಹಾತ್ಮ ಗಾಂಧಿ ಆವರಣದಲ್ಲಿರುವಂಥ ಸಭಾಂಗಣಕ್ಕೆ ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅಧಿಕಾರಿಗಳು ಇಲ್ಲ ಬಟ್ಟಂಗಿಗಳು ಅವರ ಹೆಸರಿಟ್ಟು ಇವತ್ತು ಒಂದು ರಾಜ್ಯ ಮಟ್ಟದ ಇದೊಂದು ನ್ಯೂಸ್ ಆಗಿದೆ. ಆದ್ದರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರ ನಾಡಿ ಮಿಡಿತ ಏನಿದೆ ಯಾರು ಕೂಡ ಅದು ಲೈಕ್ ಮಾಡಲ್ಲ. ಇವತ್ತು ನಾವು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರಿರುವಂಥ ಒಂದು ಜಾಗದಲ್ಲಿ ಇವರು ಯಾರು ಏನೋ ಪ್ಲೀಸ್ ಮಾಡೋದಕ್ಕೆ ಮಾಡೋದು. ವೈಯಕ್ತಿಕವಾಗಿ ಪರಮೇಶ್ವರ್ ಅವರು ಎಲ್ಲರಿಗೂ ಕೂಡ ಚೆನ್ನಾಗಿರ್ತೀವಿ ನಾವೆಲ್ಲರೂ ಕೂಡ. ಅವರು ಅತ್ಯಂತ ಸಾತ್ವಿಕ ವ್ಯಕ್ತಿ ಮತ್ತು ಅವರೆಲ್ಲೂ ಕೂಡ ಕಾಂಟ್ರವರ್ಸಿಗೆ ಹೋಗಲ್ಲ. ಅವ್ರಿಗೆ ಶತ್ರುಗಳು ಕೂಡ ಇಲ್ಲ, ಎಲ್ಲ ಪಕ್ಷದಲ್ಲೂ ಕೂಡ ಅವ್ರಿಗೆ ಮಾತಾಡ್ತಾರೆ. ಇನ್ನು ರಾಜಕೀಯ ಜೀವನದಲ್ಲಿ ಅತ್ಯುನ್ನತವಾದಂಥ ಜಾಗಕ್ಕೆ ಹೋಗುವಂಥ ಒಂದೆರಡು ಅವಕಾಶಗಳು ಬಂದಿತ್ತು, ಈಗಲೂ ಕೂಡ ಅವಕಾಶ ಇದೆ. ಆದರೆ ಈ ಸಂದರ್ಭದಲ್ಲಿ ಆ ಒಂದು ಜಾಗ ತಾವೆಲ್ಲ ನೋಡಿದ್ದೀರಾ, ಅದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ನಾವು ಶೆಡ್ ಅಂತ ಹೇಳಲ್ಲ ಅದಕ್ಕೆ ಪೂರ್ತಿ. ಅದು ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಆವರಣ. ಮಹಾತ್ಮ ಗಾಂಧಿ ಕ್ರೀಡಾಂಗಣ ಆವರಣ ಅಂದರೆ ಎರಡೆರಡು ಮಾಡೋಕ್ಕಾಗಲ್ಲ. ಕ್ರೀಡಾಂಗಣ ಆವರಣ ಅದು 1978ರಲ್ಲಿ ಶುರುವಾದಂಥ ಆ ಒಂದು ಕ್ರೀಡಾ ಸಂಕೀರ್ಣ. ಆಮೇಲೆ ಸ್ಮಾರ್ಟ್ ಸಿಟಿನಲ್ಲಿ ಒಂದು 50 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿ ಅದನ್ನು ಎಲ್ಲ ಕೂಡ ಇವತ್ತು ರಿನೋವೇಟ್ ಆಗಿ ಅತ್ಯುತ್ತಮವಾದಂಥ ಒಂದು ಕ್ರೀಡಾ ವಾತಾವರಣ ನಿರ್ಮಾಣವಾದಂಥ ಜಾಗ ಆಗಿದೆ. ಯಾವಾಗ ಈ ವಿರೋಧ ಎದುರಾಯಿತೋ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡೋಂಟ್ ಕೇರ್ ಎಂದು ಒಳಾಂಗಣ ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸನ್ಮಾನ್ಯ ಗೃಹ ಸಚಿವರ ಜೀವನದ ಹಾದಿಯಲ್ಲಿ ಅವರ ಕ್ರೀಡಾ ಸಾಧನೆಗೆ ಸಂಧಿಸಿರುವಂತಹ ಕಿರು ಸಂದೇಶವನ್ನು ದಾಖಲಿಸ್ತಾ ಇದ್ದಾರೆ ಸನ್ಮಾನ್ಯ ಗೃಹ ಸಚಿವರು. ರತ್ನಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದೀರಿ. ನಿಮ್ಮೆಲ್ಲ ಇದೇ ತುಮಕೂರಿನ ಮಣ್ಣಿನ ಮಗ ಅಂತ ಹೇಳೋದಕ್ಕೆ ಎಲ್ಲ ತುಮಕೂರಿನ ವೇದಿಕೆಗೆ ಸ್ವಾಗತಿಸೋಣ. ಪತ್ರವನ್ನು ಬರೆದಿದ್ರು. ಅದಾದ ಮೇಲೆ ಅವರುಗಳು ತೀರ್ಮಾನ ಮಾಡಿ, ಅವರು ಒಬ್ಬ ಕ್ರೀಡಾಪಟು, ಪರಮೇಶ್ವರ್ ಒಬ್ಬ ಕ್ರೀಡಾಪಟು, ಈ ಜಿಲ್ಲೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರ ಹೆಸರನ್ನ ಈ ಒಂದು ಶೆಡ್ಗೆ ಹೆಸರಿಡಬೇಕು ಅಂತೇಳಿ ಅವರುಗಳು ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಈ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಅಲ್ಲರಿ, ಒಂದು ಶೆಡ್ಡಿಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ವಲ್ಲ ನೀವು? ಎಂತ ಜನವರ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು. ನಾನೊಬ್ಬ ಕ್ರೀಡಾಪಟು, ಹೆಮ್ಮೆಯಿಂದ ಹೇಳ್ತೇನೆ, ತುಮಕೂರನ್ನು ಪ್ರತಿನಿಧಿಸಿದ್ದೇನೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದೇನೆ, ತುಮಕೂರಿಗೆ ಕೀರ್ತಿ ತಂದಿದ್ದೇನೆ. ತುಮಕೂರನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಪಣ ತೆಟ್ಟಿದ್ದೇನೆ. ನನ್ನ ಹೆಸರಿಟ್ಟರೆ ನಿಮಗೆ ಹೊಟ್ಟೆ ಉಳಿತದೆ ಅಂದರೆ ಇದಕ್ಕಿನ್ನ ಅಪಮಾನ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಯಮಾಡಿ ನಮ್ಮ ಸ್ನೇಹಿತರುಗಳಿಗೆ ಹೇಳೋದಕ್ಕೆ ಬಯಸಿದ್ದೇನೆ, ನಾನು ಒತ್ತಾಯ ಮಾಡಿ ಇಟ್ಕೊಂಡು ಹೆಸರಿಟ್ಕೊಳ್ಳೋದು ಬೇಕಾಗಿಲ್ಲ ನನಗೆ. ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಕೊಳ್ತೇನೆ ವಿನ ನಾನು ನಿಮ್ಮ ವಿರೋಧ ಮಾಡಿ ಮಾಡ್ತಕ್ಕಂಥವನಲ್ಲ. ಆದ್ದರಿಂದ ಸಹನೆ ಇಲ್ಲಿ, ನಾನೊಬ್ಬ ಕ್ರೀಡಾಪಟು ಅನ್ನೋದನ್ನು ಅಷ್ಟೇ ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೂಡ ತುಮಕೂರನ್ನು ಈ ಒಂದು ಕ್ರೀಡೆಗೆ, ಈ ಬೆಂಗಳೂರನ್ನು ಬಿಟ್ಟರೆ ತುಮಕೂರು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಾರ್ಯಕ್ರಮದ ವೇದಿಕೆ ಮೇಲೆ ಬಿಜೆಪಿಗರನ್ನ ತರಾಟೆಗೆ ತೆಗೆದುಕೊಂಡ ಸಚಿವರು, ಒಂದು ಕ್ರೀಡಾಂಗಣಕ್ಕೆ ಅಲ್ಲ ಶೆಡ್ನಂಥ ಸಮುಚ್ಚಯಕ್ಕೆ ನನ್ನ ಹೆಸರಿಟ್ಟರೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಹುರಿಯುತ್ತೆ ಅಂತ ವಿರೋಧ ಮಾಡುವವರ ವಿರುದ್ಧ ಹರಿಹಾಯ್ದರು. ಈ ಘಟನೆ ಕುರಿತಂತೆ ಬಿಜೆಪಿ ಮುಖಂಡ ಉದ್ಯಮಿ SP ಚಿದಾನಂದ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಈ ವಿಚಾರವಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಇವತ್ತು
ಇಬ್ಬರು ಸುದ್ದಿಗೋಷ್ಠಿಯನ್ನು ನಾನು ನೋಡಿದೆ. ಮೊದಲನೇದಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಸರಳ ಸಜ್ಜನ ರಾಜಕಾರಣಿ, ಅವರು ಒಂದು ಸೃಷ್ಟೀಕರಣ ಕೊಟ್ಟಿದ್ದಾರೆ. ನನಗೆ ಇದು ಗೊತ್ತಿಲ್ಲದೆ ಆಗಿದೆ. ನನ್ನ ಅಭಿಮಾನಿಗಳು ಮತ್ತು ಏನು ಆ ಒಂದು ಕ್ರೀಡಾಂಗಣದಲ್ಲಿರ್ತಕ್ಕಂಥ ಅನೇಕ ಕ್ರೀಡಾಪಟುಗಳು ಸೇರಿ ಇದನ್ನು ನನಗೆ ನವೆಂಬರ್ನಲ್ಲೇ ಒಂದು ನಿವೇದನೆ ಕೊಟ್ಟಿದ್ದರು. ಇದ್ರ ಬಗ್ಗೆ ಹೆಸರಿಡಬೇಕು ಅಂತ. ನನಗೆ ಇದು ಹೆಸರಿಟ್ಟಿದ್ದು ನನಗೆ ಇವಾಗ ತಾನೇ ಈ ಒಂದು ವಿಚಾರ ಗೊತ್ತಿರೋದು ಅಂತ. ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡರು, ಅವರ ಒಂದು ದುಂಬಾಲು ಏನಿದೆ ಅಂದರೆ, ಅವರು ಈಗ ನಮಗೆ ಏನು ಇವತ್ತು ರೈಲ್ವೆ ಸ್ಟೇಷನ್ ಹೆಸರಲ್ಲಿ ಸಿದ್ಧಗಂಗಾ ಶ್ರೀಗಳು ಹೆಸರನ್ನು ಇಡಬೇಕು ಅಂತಂದ್ರೂ ಕೂಡ ಕೇಂದ್ರ ಸರ್ಕಾರ 6 ತಿಂಗಳು ಮೀನಾಮೇಷ ಮಾಡಿ ಎಲ್ಲ ವರ್ಗದವ್ರನ್ನ ಕೇಳಿ ವಿಚಾರ ಮಾಡಿ ಗೃಹ ಇಲಾಖೆಯಿಂದ ಮತ್ತು ಏನು ಅವರಿಂದ ಒಂದು ಪರ್ಮಿಷನ್ ತಗೊಂಡು ಅದಕ್ಕೆ ಅನುಮೋದನೆ ಕೊಟ್ಟಿತ್ತು. ಈಗ ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದಾಗ ಸಾಮಾಜಿಕ ಕಳಕಳಿ ಉಳ್ಳಂಥ ವ್ಯಕ್ತಿಗಳು ಯಾರೇ ಇರಲಿ, ಇವತ್ತು ನಾವೇ ಸೇವೆ ಮಾಡಿದರೂ ನಮ್ಮ ಹೆಸರಿಟ್ಕೊಳ್ಳೋದು ಸ್ವಲ್ಪ ಎಷ್ಟು ಔಚಿತ್ಯ ಅನ್ನೋದ್ರ ಬಗ್ಗೆ ನಾನು ಕೂಡ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಕಾರಣ ಏನಂದರೆ, ಇವತ್ತು ಸಮಾಜದಲ್ಲಿ ನಾವು ಎಲ್ಲ ಜನರು ಪರ ವಿರೋಧ ಎಲ್ಲ ವರ್ಗದಲ್ಲೂ ಇರುತ್ತೆ. ಪರಮೇಶ್ವರ ಹೆಸರು ಇಡ್ಲಿ ಅಂತ ಸಾಕಷ್ಟು ಜನ ಪರ ಇರ್ಬೋದು, ಮತ್ತು ಸಾಕಷ್ಟು ಜನ ವಿರೋಧನೂ ಇರ್ಬೋದು. ವಿರೋಧಗಳ ಮಧ್ಯೆಯೂ ಕೂಡ ಒಂದು ನಿಯಮಗಳಿರ್ತವೆ. ಅದನ್ನು ಕಾರ್ಪೊರೇಷನಲ್ಲಾಗಲಿ ಅಥವಾ ಕ್ರೀಡಾ ಸಂಸ್ಥೆಯಲ್ಲಾಗಲಿ ಅದನ್ನು ಅಪ್ರೂವಲ್ ತಗೊಂಡು ಇಟ್ಟಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ನಾನು ಕೂಡ ಈ ಒಂದು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ಮಾಡುವಂಥ ಕೆಲಸ ಆಗಬೇಕು. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಳಾಂಗಣ ಕ್ರೀಡಾಂಗಣ, ಹೊರಾಂಗಣ ಕ್ರೀಡಾಂಗಣ. ಯಾಕೆಂದರೆ ಎಲ್ಲೋ ಮಕ್ಕಳಲ್ಲಿ ಆಟಗಳ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ತಾ ಇದೆ. ಆಸಕ್ತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು. ಹೆಸರಿನಲ್ಲಿ ನಾವೆಲ್ಲೋ ತಾರತಮ್ಯ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಇವ್ರ ಹೆಸರು. ಯಾಕೆಂದರೆ ಈಗ ನಮ್ಮ ಟೂಡಾಯಿಂದ ಒಂದು ಕ್ರೀಡಾ ಸಮುಚ್ಚಯ ಆಯಿತು ತುಮಕೂರು ಹೊರಭಾಗದಲ್ಲಿ. ಇನ್ನೂ ಅದನ್ನು ಏನು ಬಾಡಿಗೆಗೂ ಕೊಟ್ಟಿಲ್ಲ, ಯಾರಿಗೂ ನಿರ್ವಹಣೆಗೂ ಕೊಟ್ಟಿಲ್ಲ. ಅದು ಸುಮ್ಮನೆ ಖಾಲಿ ಬಿದ್ದಿದೆ. ಸುಮಾರು 5 ಕೋಟಿಗಿಂತ ಹೆಚ್ಚು ವೆಚ್ಚ ಆಗಿ ಅದನ್ನು ಕೂಡ ಏನು ಗೃಹ ಸಚಿವರು ಅದನ್ನು ಗಮನಕ್ಕೆ ತಗೊಂಡು ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ರೂಪರೇಖೆ ಕೊಟ್ಟು, ಯಾಕೆಂದರೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಾಗಲಿ ಎಷ್ಟು ಪದಕಗಳ ಮೆಡಲ್ನ ತಗೊಳ್ತಾ ಇದ್ದೀವಿ. ಇದನ್ನು ನಾವು ಒಂದು ದೂರಚಿಂತನೆಯಿಂದ ಯೋಚನೆ ಮಾಡಬೇಕು. ಚಿದಾನಂದ್ ಮಾತಲ್ಲಿ ಒಂದಷ್ಟು ಕ್ರೀಡಾಸಕ್ತಿ ಕಂಡುಬಂತು. ಹೆಸರಿಂದ ಏನೂ ಲಾಭ ಬರಲ್ಲ. ಜಿಲ್ಲೆಯಲ್ಲಿ ಕ್ರೀಡೆಗೆ ಬೇಕಾಗುವ ಮತ್ತಷ್ಟು ಸೌಲಭ್ಯ ನೀಡುವ ಮೂಲಕ ಕ್ರೀಡಾಸಕ್ತಿ ಮೆರೆಯಬೇಕಿದೆ ಎನ್ನುವ ಮೂಲಕ ತಮ್ಮ ಕ್ರೀಡಾ ಮನೋಭಾವವನ್ನು ಮೆರೆದರು. ಒಟ್ಟಾರೆ ಹೇಳೋದಾದರೆ ಪರಮೇಶ್ವರ್ ಒಬ್ಬ ಕ್ರೀಡಾಪಟು, ಉತ್ತಮ ವ್ಯಕ್ತಿತ್ವ ಇರುವ ಸಜ್ಜನ, ಜಿಲ್ಲೆಗೆ ತನ್ನದೇ ಕೊಡುಗೆ ನೀಡಬೇಕೆಂಬ ಹಂಬಲ ತುಡಿತಾ ಇರುವ ವ್ಯಕ್ತಿ. ನಾನು ಇಷ್ಟೇ ಹೇಳ್ತೀನಿ, ನಾನೂ ಒಬ್ಬ ಈ ಜಿಲ್ಲೆಯ ಕ್ರೀಡಾಪಟು, ನಾನೂ ಒಬ್ಬ ಈ ಜಿಲ್ಲೆಗೆ ಶ್ರಮಿಸುವಂಥವನು. ಆದರೆ ನಾನು ಇದನ್ನು ಹಿಡಿಯಂತ ಏನೂ ಕೇಳ್ಕೊಂಡಿರಲಿಲ್ಲ. ಪ್ರೀತಿಯಿಂದ, ಗೌರವದಿಂದ ನನಗೆ ಗೌರವ ಸೂಚಿಸಬೇಕು ಅಂತೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಅವರು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಮಾಡುವಾಗ ನಾನು ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಇಷ್ಟೇ ಹೇಳ್ತೇನೆ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಕ್ರೀಡೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರ ಹೆಸರುಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಸಚಿವರ ಮಾತು. ಪರೋಕ್ಷವಾಗಿ ಬಿಜೆಪಿಗರು ರಾಷ್ಟ್ರ ಮಟ್ಟದಲ್ಲಿ ಯಾರ್ಯಾರ ಹೆಸರು ತೆಗೆದು ಮತ್ತಾರ ಹೆಸರು ಇಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅದೇನೇ ಇರಲಿ, ಇಂತಹ ಬೆಳವಣಿಗೆ ಅವರ ಆಸಕ್ತಿ ಕುಗ್ಗಿಸದಿರಲಿ. ಜಿಲ್ಲೆಯ ಸರ್ವತೋಮುಖ ಬೆಳವಣಿಗೆಗೆ ಮತ್ತಷ್ಟು ಕೊಡುಗೆ ನೀಡಲಿ ಅನ್ನೋ ಸದಾಶಯ ತುಮಕೂರು ಜಿಲ್ಲೆಯ ಜನತೆಯದ್ದಾಗಿದೆ. ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಕೆಲಸ ಮಾಡಿದ ಬಿಜೆಪಿ ನಾಯಕರಿಗೆ ಬರೀ ಮಾತಿನವಲ್ಲ, ಬಿಜೆಪಿ ನಾಯಕರಿಗೆ, ಸುಳ್ಳು ಹೇಳುವ ಬಿಜೆಪಿ ನಾಯಕರಿಗೆ, ಸುಳ್ಳೆ ಮನೆ ದೇವರಾಗಿರೋ ಬಿಜೆಪಿ ನಾಯಕರಿಗೆ ಪರಮೇಶ್ವರ್ಗೆ ಜೈಕಾರ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.